ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ನಾಳೆ ನಿಮಗೆ ಸೋಷಲ್ ಸೈನ್ಸ್ ಅಂತಂದರೆ ಸಮಾಜ ವಿಜ್ಞಾನ ಎಕ್ಸಾಮ್ ಇದೆ SSLC ಮಕ್ಕಳಿಗೆ. ಸೊ ಲಾಸ್ಟ್ ಒಂದು ಟ್ರೈ ಅಂತ ನೋಡ್ಕೊಳ್ಳಿ. ಇಲ್ಲಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ಎಷ್ಟೊಂದು ಪ್ರಶ್ನೆಗಳಿಗೆ ಒಂದೇ ಉತ್ತರ ಅಂತಂದರೆ ಯಾವುದಾದ್ರು ಬೇರೆ ರೀತಿಯ ಪ್ರಶ್ನೆಗಳಿಗೆ ಒಂದೇ ರೀತಿಯ ಉತ್ತರಗಳನ್ನ ಬರೆಯುವಂತಹದ್ದು ಒಂದಷ್ಟು ಕಾಲಮ್ಗಳು ನಿಮಗಿದೆ. ಇವಾಗ ಇಂಡಸ್ಟ್ರೀಸ್ ಬಗ್ಗೆ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ, ಆ ಪ್ರಶ್ನೆಗೆ ಒಂದೇ ರೀತಿಯಾದಂತಹ ಕೈಗಾರಿಕೆಗಳಾಗಿರ್ಬೋದು, ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ, ಇದಕ್ಕೆಲ್ಲದಕ್ಕೂ ಒಂದೇ ರೀತಿಯಾದಂತಹ ಉತ್ತರ. ಇವಾಗ ಕೃಷಿ ವಿಚಾರವಾಗಿ ಸೊ ಅದಕ್ಕೆ ರಿಲೇಟೆಡ್ ಮಹತ್ವ ಏನಿರ್ಬೋದು, ಪ್ರಾಮುಖ್ಯತೆ ಏನಿರ್ಬೋದು, ಅನುಕೂಲಗಳೇನಿರ್ಬೋದು, ಇದೆಲ್ಲದಕ್ಕೂ ಸಾಮಾನ್ಯವಾಗಿ ಬರೆಯುವಂತಹ ಒಂದೇ ಉತ್ತರ ನಿಮಗೆ ನೋಡಿ ಸಾಮಾನ್ಯ ಉತ್ತರ ಅಂತ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟಡಿ ಮೆಟೀರಿಯಲ್ ತುಂಬಾ ಚೆನ್ನಾಗಿರೋದ್ರಿಂದ ಇದನ್ನು ಯೂಸ್ ಮಾಡ್ಕೊಳ್ಳಿ. ಬಾಲ್ಯ ವಿವಾಹ ಆಗಿರ್ಬೋದು, ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು, ಇದಕ್ಕೆಲ್ಲನೂ ಒಂದೇ ರೀತಿಯಾದಂತಹ ಆನ್ಸರ್. ಉದ್ಯಮಶೀಲತೆ ನೋಡಿ, ಅದಕ್ಕೂ ಕೂಡ ಆ ಟಾಪಿಕ್ ಮೇಲೆ ಪ್ರಶ್ನೆಗಳು ಯಾವ್ಯಾವ ರೀತಿ ಬರುತ್ತೆ, ಅದಕ್ಕೆ ನೀವು ಯಾವ ಥರ ಒಂದೇ ಆನ್ಸರ್ ಓದ್ಕೊಂಡ್ರೆ ಒಂದು 3-4 ಪ್ರಶ್ನೆಗೆ ಉತ್ತರವನ್ನು ನೀವು ಬರಿಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ಮಕ್ಕಳೇ. ಇದನ್ನು ಮಣ್ಣಿನ ಸವೆತ ಅಥವಾ ಸಾಯಿಲ್ ಎರೋಷನ್ ಅಂತ ನಾವೇನು ಹೇಳ್ತೀವಿ, ಸೊ ಅದರದ್ದು ಸಂರಕ್ಷಣೆ ಆಗಿರ್ಬೋದು, ವಿಧಾನಗಳಾಗಿರ್ಬೋದು, ಅದೆಲ್ಲವೂ ಒಂದೇ ಪಟ್ಟಿಯಲ್ಲಿದೆ. ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಆದಂತಹ ಕಥನಗಳು, ಅದರದ್ದು ಇಯರ್ಸ್ ಆಗಿರ್ಬೋದು ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಎಲ್ಲನೂ ಪಾಯಿಂಟ್ ವೈಸ್ ರಿಪೀಟೆಡ್ ಕ್ವೆಶನ್, ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವಿಲ್ಲಿ ನೋಡ್ಬೋದು. ಇದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಇದು ನೋಡ್ತಾ ಇದ್ದಂಗೆ ನಿಮಗೆ ಆನ್ಸರ್ ಗೊತ್ತಾಗ್ತಿದೆ ಅಂತಂದರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಸೋಷಲ್ ಎಷ್ಟು ಓದಿದ್ರೂ ಮರ್ತೋಗ್ತಾ ಇರುತ್ತೆ ಮಕ್ಕಳೇ. ಅದಕ್ಕೋಸ್ಕರ ಕೆಲವೊಂದಷ್ಟು ಟ್ರಿಕ್ಸ್ ಕೂಡ ಇಲ್ಲಿ ಮಾಡಿದ್ದಾರೆ. ಈ ಒಂದು ಟ್ರಿಕ್ಸ್ನ ಒಂದು ವಿಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಇದ್ರ ಜೊತೆಗೇ. ಅದು ಕೂಡ ರೆಫರ್ ಮಾಡ್ಕೊಳ್ಳಿ. ಕಡೆಯ ಪ್ರಯತ್ನ ಅಂತ. ಸೊ ತುಂಬ ಚೆನ್ನಾಗಿದೆ ಅದು ಸ್ಟಡಿ ಮೆಟೀರಿಯಲ್ ನೋಡಿ. ಇದು ಭೂಗೋಳ ಆಗಿರ್ಬೋದು, ಎಲ್ಲ ವಿಷಯವಾಗಿ ಇಲ್ಲಿ ನಿಮಗೆ ಒಂದು ಪಟ್ಟಿಯ ರೀತಿಯಲ್ಲಿ ನಿಮಗೆ ಪಾಯಿಂಟ್ಸ್ ವೈಸ್ ನಿಮಗೆ ಇಲ್ಲಿ ಆನ್ಸರ್ ಸಿಗ್ತಾ ಇದೆ. ಶಕ್ತಿ ಸಂಪನ್ಮೂಲಗಳಾಗಿರ್ಬೋದು, ಸಂಪರ್ಕ ಪ್ರಾಮುಖ್ಯತೆ ಆಗಿರ್ಬೋದು, ಎಲ್ಲದೂ ಭೂಕಂಪ ಕಾರಣಗಳು, ಭೂಕಂಪ ಮುನ್ಸೂಚನೆಯ ಕ್ರಮಗಳು, ಮಳೆ ಆಗಿರ್ಬೋದು, ಉಷ್ಣಾಂಶ, ವಾರ್ಷಿಕ ಮಳೆ, ಮಣ್ಣು, ಹತ್ತಿ ಬೆಳೆಯಲು ಅವಶ್ಯಕ ಅಂಶಗಳು, ಹಸಿರು ಕ್ರಾಂತಿ, ವಿಕೇಂದ್ರೀಕರಣ ಅನುಕೂಲಗಳು, ಮಹಿಳಾ ಸ್ವಸಹಾಯ ಯೋಜನೆಗಳು, ಸಂಘಗಳು, ಗ್ರಾಹಕ ಹಕ್ಕುಗಳು, ಪ್ರತ್ಯಕ್ಷ ನೇಮಕಾತಿ, ಉಳಿತಾಯ ಖಾತೆ, ಪ್ರಮುಖ ವ್ಯತ್ಯಾಸದ ಪ್ರಶ್ನೆಗಳು ಅಂತಂದರೆ ಡಿಫ್ರೆನ್ಸಸ್ ಕೇಳ್ಬೋದು ಆಯಿತಾ. ಇದರಲ್ಲಿ ಕಪ್ಪು ಮಣ್ಣು, ಕೆಂಪು ಮಣ್ಣು, ರೈತವಾರಿ ಪದ್ಧತಿ, ಇದೆಲ್ಲದನ್ನು ನೋಡ್ಕೋಬೇಕು ನೋಡಿ. ಕೊನೆಯ ಪ್ರಯತ್ನ ಅಂತ ತುಂಬ ಚೆನ್ನಾಗಿದೆ. ಆನ್ಸರ್ ನೆನಪಿಟ್ಕೊಳ್ಳೋಕ್ಕೋಸ್ಕರ ಒಂದು ಫಾರ್ಮುಲಾ ಕೂಡ ಇದೆ ನೋಡಿ. ಎಷ್ಟು ಅದ್ಭುತವಾಗಿದೆ ಅಂತಂದರೆ ಈ ಒಂದು ಸ್ಟಡಿ ಮೆಟೀರಿಯಲ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದ್ರಿಂದ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಕ್ಕಳೇ, ಯೂಸ್ಫುಲ್ ಆಗಲಿ ಅಂತ. ಸೊ ಇದು ಮಾಡಿರೋದು ಯಾರು ಅಂತ ಕೂಡ ನೇಮ್ ಇದೆ, ನೀವು ರೆಫರ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಸೂತ್ರಗಳನ್ನ ನೆನಪಿಟ್ಕೊಂಡು ನೀವು ಆನ್ಸರ್ನ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ. ಯಾವ ಪ್ರಶ್ನೆಗೆ ಯಾವ ರೀತಿ ರಸ್ತೆ ಸಾರಿಗೆ ತೊಡಕುಗಳು, ಇದಕ್ಕೆ ಯಾವ ರೀತಿ ಒಂದು ಸೂತ್ರ ನೆನಪಿಟ್ಕೋಬೋದು. ಆ್ಯಂಡ್ ಬಾಲಕಾರ್ಮಿಕ, ಬಾಲ್ಯ ವಿವಾಹ ಪರಿಣಾಮಗಳು, ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು, ಅರಣ್ಯ ಸಂರಕ್ಷಣೆಯ ವಿಧಾನಗಳು ನೋಡಿ. ಎಲ್ಲದಕ್ಕೂ ಒಂದೊಂದು ಸೂತ್ರ ಇದೆ. ಆ ಸೂತ್ರ ನೀವು ನೆನಪಿಟ್ಕೊಂಡ್ರೆ ಆನ್ಸರ್ ಪೂರ್ತಿ ನೆನಪಿಟ್ಕೋಬೋದು ಅಲ್ವಾ. ನೋಡಿ ಲಾಸ್ಟ್ ಮಿನಿಟ್ ಕಡೆಯ ಪ್ರಯತ್ನ ಇದು. ನೀವು ಇದರಲ್ಲಿ ಯಾವ ಕ್ವಶನ್ ಓದಿಲ್ವೋ ಅದನ್ನು ಸೂತ್ರ ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಬರೀರಿ ಆಯಿತಾ. ಅಂದರೆ ಸೂತ್ರ ಬರಿಬಾರ್ದು, ಆ ಸೂತ್ರ ನೆನಪಿಟ್ಕೊಂಡ್ರೆ ನಿಮ್ಗೆ ಆ ಪಾಯಿಂಟ್ಸ್ ನೆನಪಾಗಬೇಕು. ಆ ರೀತಿ ಯಾವುದು ಓದಿಲ್ಲ ನೋಡಿ ಅದನ್ನು ನೀವು ಖಂಡಿತವಾಗ್ಲೂ ಸೂತ್ರ ನೆನಪಿಟ್ಕೊಂಡು ಬರಿಬೋದು. ಆ್ಯಂಡ್ ಇಂಪಾರ್ಟೆಂಟ್ ಇರೋದನ್ನ ಬಿಡಲೇಬೇಡಿ. ಇನ್ನೂ ಟೈಮ್ ಇದೆ, ಓದ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.